ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಕೀಲರಾಗಿರುವಂತಹ ಲಕ್ಷ್ಮಿ ಅಯ್ಯಂಗಾರ್ ಅವರು ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಆದೇಶವನ್ನ ಹೊರಡಿಸಿದ್ದಾರೆ. ಪ್ರಮುಖವಾಗಿ ಆ ಆದೇಶದಲ್ಲಿ ಏನೇನಿದೆ ಅಂತ ಹೇಳಿ. ಆದೇಶದಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ, ಯಾವಾಗಿಂದ ಈ ಫ್ರಾಡ್ ಶುರು ಆಯಿತು ಅಂತ. ಲಾಸ್ಟ್ ಕನ್ಕ್ಲೂಡ್ ಹೆಂಗಾಯಿತು ಅಂತಂದರೆ 14 ಸೈಟ್ ಕೊಟ್ಟಿರೋದು. ಸೊ ದಿ ಎಂಟೈರ್ ಹಿಸ್ಟ್ರಿ ಅವರು ಎಲ್ಲ ಡೀಟೇಲ್ ಆಗಿ ಅವರು ಡಿಕ್ಟೇಟ್ ಮಾಡಿದ್ರು ಓಪನ್ ಕೋರ್ಟಲ್ಲಿ. ಅದಾದಮೇಲೆ ರೋಲ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಇನ್ ದಿಸ್ ಎಂಟೈರ್ ಇನ್ಸಿಡೆಂಟ್ ಅಂತ ಅದನ್ನು ಅವರು ಡಿಕ್ಟೇಟ್ ಮಾಡಿದ್ದಾರೆ. ಇನ್ನೊಂದು ಹೀಸ್ ರೆಕಾರ್ಡೆಡ್ ಆಲ್ಸೋ ದಟ್ ಗವರ್ನರ್ ಹ್ಯಾಸ್ ಗ್ರಾಂಟೆಡ್ ಅಪ್ರೂವಲ್ and he's convinced that there should be an investigation in this. ಅದಕ್ಕೆ ಲೋಕಾಯುಕ್ತ ಮೈಸೂರನ್ನ ಡೈರೆಕ್ಟ್ ಮಾಡಿದ್ದಾರೆ. 3 ತಿಂಗಳ ಒಳಗಡೆ ಅವರು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಬೇಕು. ಮೇಡಮ್, CRPC ಅಡಿಯಲ್ಲಿ ದಾಖಲಿಸೋದು ಅಥವಾ BNSS ಅಡಿಯಲ್ಲಿ ದಾಖಲಿಸೋದು ಒಂದು ಗೊಂದಲ ಇತ್ತು. ಸೊ ಅದಕ್ಕೆ ಹೇಗೆ ಕ್ಲಾರಿಟಿ ಕೊಟ್ರಿ? ಈಗ ಸ್ವಲ್ಪ ಕಾನ್ಫ್ಲಿಕ್ಟಿಂಗ್ ಒಪಿನಿಯನ್ಸ್ ಇದೆ. ಆದರೆ ಸಾಹೇಬರು ಹಿ ರಿಲೈಡ್ ಆನ್ ಅ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಅವ್ರೇನು ಹೇಳಿದ್ರು ಅಂತಂದರೆ, ಸಿನ್ಸ್ ದಿ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಅರ್ಲಿಯರ್ ಆ್ಯಂಡ್ ಆಲ್ ದಿ ಆ್ಯಕ್ಟ್ಸ್ ವರ್ ಕಮಿಟೆಡ್ ಅಂಡರ್ ದಿ ಓಲ್ಡ್ ಆ್ಯಕ್ಟ್. ಈಗ ಅಂಡರ್ 156(3) ಈ ಕಡೆ ಬನ್ನಿ, ಅಂಡರ್ 156(3) ಹಿ ಹಸ್ ರೆಫರ್ಡ್ ಇಟ್ ಟು ದ ಲೋಕಾಯುಕ್ತ ಫಾರ್ ಇನ್ವೆಸ್ಟಿಗೇಷನ್. ಮೇಡಮ್, ಲೋಕಾಯುಕ್ತ ತನಿಖೆ ಮೇಲೆ ನಿಮಗೆ ನಂಬಿಕೆ ಇದೆಯಾ? I do have confidence in them. There are several upright officers. So we are confident that a detailed, fair investigation would happen. If it does not, we always have the option of approaching the court and seek for change of the agency. Ad ಮಾಡಬಹುದು. ಮೇಡಮ್, ಈಗ ಈ ಕೇಸ್ ಬಗ್ಗೆ ಡೀಟೇಲ್ ಹೇಳೋದಾದ್ರೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ರಿ ಕೋರ್ಟ್ಗೆ, ಅಂದ್ರೆ ಯಾರಿಂದ ಯಾವ ರೀತಿಯಾಗಿ ಹಗರಣ ಆಯಿತು ಅಂತ ಹೇಳಿ, ಅದ್ರ ಬಗ್ಗೆ ಹೇಳ್ಬೋದಾ? To put it in brief, ನಿಂಗ ಅಂತ ಒಬ್ರು ಇದ್ರು. ಅವ್ರಿಗೆ ಈ 3 ಎಕರೆ ಇತ್ತು. ಅವರು 3 ಗಂಡ್ಮಕ್ಳು, ಮೈಲಾರಯ್ಯ, ದೇವರಾಜ್ ಅಂಡ್ ಮಲ್ಲಯ್ಯ. ಸೊ ಮಲ್ಲಯ್ಯ ಅಂಡ್ ದೇವರಾಜು ರೆಲಿಂಕ್ವಿಶ್ಮೆಂಟ್ ಡೀಡ್ ಕೊಟ್ಬಿಟ್ರು ಮೈಲಾರಯ್ಯಗೆ. ಸೊ ಮೈಲಾರಯ್ಯ ಬಿಕೇಮ್ ದಿ ಅಬ್ಸಲ್ಯೂಟ್ ಓನರ್. ಅವರು ಮಧ್ಯದಲ್ಲಿ ಅವರು ಸ್ವಲ್ಪ ಅವ್ರನ್ನ ಮಾರ್ಟ್ಗೇಜ್ ಮಾಡಿದ್ರು, ಅದು ವಾಪಸ್ಸು ಬಂತು ಅವ್ರಿಗೆ, ಅದೊಂದು ಬೇರೆ. ಈಗ ಇವ್ರಿಗೆ ದೇವರಾಜುಗೆ ಹಕ್ಕೇ ಇಲ್ಲ. ಆದರೆ ಎಲ್ಲಿಂದಾನು ಶುರು ಆಗ್ಬೇಕಲ್ವಾ? ಸಡನ್ ಆಗಿ ನಮಗೆ ಸೈಟ್ ಬೇಕು ಅಂತ ಕೊಡೋಕ್ಕಾಗಲ್ಲ. ಸೊ ಯು ವಿಲ್ ಆಲ್ವೇಸ್ ಹ್ಯಾವ್ ಟು ಫೈಂಡ್ ದ ರೈಟ್ ಪರ್ಸನ್. ಇಲ್ಲಿ ಇವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು ದೇವರಾಜು ಅಂತ. ಸೊ ಅವ್ರ ಮುಖಾಂತರ ಒಂದು ಅರ್ಜಿ ಕೊಡ್ತಾರೆ. ಫೈನಲ್ ನೋಟಿಫಿಕೇಶನ್ ಆಗಿದ ತಕ್ಷಣ 10 ದಿನ ಒಳಗಡೆ ನಮ್ಮ 3 ಎಕರೆ ನಮ್ಗೆ ಕೊಟ್ಬಿಡಿ, ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ದಿಸ್ ಮೈ ಓನ್ಲಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿ. ಹೀಸ್ ಆ್ಯಕ್ಚುಲಿ ವೆಲ್ ಎಂಪ್ಲಾಯ್ಡ್ ಇನ್ ದ ಗವರ್ಮೆಂಟ್. ಆದರೆ ಈ ಥರ ಹೇಳಿಬಿಟ್ಟು ಅವರು ವಾಟ್ ಜನರಾಸಿಟಿ, ಟಿಲ್ ಡೇಟ್ ವಿ ಹ್ಯಾವ್ ನೆವರ್ ಸೀನ್ ಎನಿ ಫಾರ್ಮರ್ ಗೆಟ್ ಬ್ಯಾಕ್ ಹಿಸ್ ಲ್ಯಾಂಡ್. ಎನಿವೇ, ಸೊ ಅವ್ರಿಗೆ ಡಿನೋಟಿಫೈ ಮಾಡಿ 3 ಎಕರೆ ವಾಪಸ್ ಕೊಡ್ತಾರೆ. ಕೊಟ್ಟ ಮೇಲೆ ಅವರು ಈ ಅಗ್ರಿಕಲ್ಚರಲಿಂದ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಕನ್ವರ್ಷನ್ ಮಾಡಿಕೊಡಿ ಅಂತ. ಕನ್ವರ್ಷನ್ ನಮ್ಗೆಲ್ಲರಿಗೂ ಗೊತ್ತಿದೆ. ಕನ್ವರ್ಷನ್ ಎಷ್ಟು ಅರ್ಜಿಗಳು ಅಲ್ಲಿ ಬಿದ್ದಿರತ್ತೆ. ನಮ್ಮ ಕ್ಲೈಂಟ್ಸ್ ಎಷ್ಟು ಜನ ಹೈಕೋರ್ಟ್ ಹೋಗ್ತಾರೆ, ಕನ್ವರ್ಷನ್ ಮಾಡಿಕೊಟ್ಟಿಲ್ಲ. ದೇ ವಿಲ್ ಕೀಪ್ ಸೇಯಿಂಗ್ ಇಲ್ಲ ಪೋಡ್ ಆಗಬೇಕು, ಇದು ಅದು. ದೇ ವಿಲ್ ನೆವರ್ ಡೂ ಇಟ್. ಇಲ್ಲಿ ಮಾತ್ರ ಕನ್ವರ್ಷನ್ನು ಮಾಡಿಕೊಟ್ಬಿಡ್ತಾರೆ. ಅದು ಯಾರ ಹೆಸರಲ್ಲಿ ಅವರು ದಿ ಒರಿಜಿನಲ್ ಓನರ್ ತಂದೆ ಹೆಸರಲ್ಲೂ ಇಟ್ ಕಂಟಿನ್ಯೂಸ್. ಅಷ್ಟೊತ್ತಿಗೆ ಇವರು ಪರ್ಚೇಸ್ ಮಾಡ್ತಾರೆ, ಬ್ರದರ್ ಇನ್ ಲಾ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಅವ್ರು ಪರ್ಚೇಸ್ ಮಾಡುವಾಗನು ಖಾತೆ ಯಾವುದು ದೇವರಾಜು, ಅದರೆಲ್ಲ ಡಾಕ್ಯುಮೆಂಟ್ಸ್ ಶುಡ್ ಫ್ಲೋ ಆಫ್ ಟೈಟ್ಲ್ ಇರಬೇಕು. ಅವ್ರಿಗೆ ಟೈಟ್ಲ್ನೇ ಇಲ್ವಲ್ಲ ದೇವರಾಜುಗೆ. ದೇವರಾಜು ಮಾರಾಟ ಮಾಡ್ತಾರೆ 4 ಲಕ್ಷಕ್ಕೆ. ಆ ಮಾರಾಟ ಮಾಡಿದ ಮೇಲೆ ದಿ ಬ್ರದರ್ ಇನ್ ಲಾ ಗಿವ್ಸ್ ಅ ಗಿಫ್ಟ್ ಡೀಡ್ ಟು ದಿ ಸಿಸ್ಟರ್. ಗಿಫ್ಟ್ ಡೀಡ್ ಮಾಡುವಾಗನು ದಾಖಲೆ ಅಲ್ಲ, ಇನ್ನ ಬೇರೆಯವ್ರ ಹೆಸರಲ್ಲಿದೆ, ಆದ್ರೂ ಗಿಫ್ಟ್ ಡೀಡ್ ಆಗುತ್ತೆ. ಗಿಫ್ಟ್ ಡೀಡ್ ಆದಮೇಲೆ ನಿಮಗೆ ಆ ಕನ್ವರ್ಟೆಡ್ ಲ್ಯಾಂಡು, ಅಗ್ರಿಕಲ್ಚರ್ ಲ್ಯಾಂಡು 3 ಎಕರೆ ಇನ್ನ ಇತ್ತಲ್ಲ, ನೀವು ಆಲ್ರೆಡಿ ಕನ್ವರ್ಷನ್ ಕೇಳ್ಕೊಂಡ್ರಿ, ಡಿನೋಟಿಫಿಕೇಶನ್ ಕೇಳ್ಕೊಂಡ್ರಿ. ಸಡನ್ ಆಗಿ ಅವರು ದಿ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ರೈಟ್ಸ್ ಟು ಮೂಡ, ನಮ್ಮ ಜಮೀನ ನೀವು ತಗೊಂಡ್ಬಿಟ್ಟಿದ್ದೀರಾ, ನನಗೆ ಕಾಂಪನ್ಸೇಟರಿ ಸೈಟ್ಸ್ ಕೊಡಿ ಅಂತ. ಅದರಲ್ಲಿ ಮೂಡ ಸಿಟ್ಸ್ ವೇರ್ ಇನ್ ಈವನ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಸನ್ ಸಿಟ್ಸ್ ಇನ್ ದಿ ಮೀಟಿಂಗ್. ಅದರಲ್ಲಿ 14 ಸೈಟು ನಿಮಗೆ ಕೊಡ್ತೀವಿ ಅಂತ. ದೇವನೂರು ಎಲ್ಲಿ ಲೇಔಟ್ ಆಗಿದೆಯೋ ಅಲ್ಲಿ ಕೊಟ್ಟಿಲ್ಲ, ಬೇರೆ ಕಡೆ ವೆರಿ ವೆಲ್ ಡೆವಲಪ್ಡ್ ಏರಿಯಾ ವಿಜಯನಗರಲ್ಲಿ ಹೋಗಿ 14 ಸೈಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಹೌ ದಿ ಎಂಟೈರ್ ಸ್ಕ್ಯಾಮ್ ಕೇಮ್ ಔಟ್. ಅಂದ್ರೆ ದೇವರಾಜು ಮೂಲ ಮಾಲೀಕರು ಅಲ್ಲ? ಇಲ್ಲ, ಹಿ ಇಸ್ ನಾಟ್ ದಿ ಓನರ್. ಮೇಡಮ್, ಈಗ 3 ತಿಂಗಳಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಏನಾದರೂ ಡಿಲೇ ಆದ್ರೆ ವಾಟ್ ನೆಕ್ಸ್ಟ್ ಅಂತ ಹೇಳಿ? ಡಿಲೇ ಆದರೆ ವಿ ವಿಲ್ ಹ್ಯಾವ್ ಟು ಮೂವ್ ದಿ ಜಡ್ಜ್ ಅಂಡ್ ಆಸ್ಕ್ ಹಿಮ್ ಟು ಡೈರೆಕ್ಟ್ ದ ಲೋಕಾಯುಕ್ತ ಟು ಸ್ಪೀಡ್ ಅಪ್.
ಈಗ ಸಿಎಂ ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕಾ ಅಥವಾ ಯಾವ ರೀತಿಯಾಗಿರುತ್ತೆ ಅಂತ ಅದೇನಾದ್ರೂ ಹೇಳೋದಾದ್ರೆ? ಐ ಹ್ಯಾವ್ ನೋ ಒಪಿನಿಯನ್ ಆನ್ ದಟ್. ಥ್ಯಾಂಕ್ ಯು. ಇದಿಷ್ಟು ಲಕ್ಷ್ಮೀ ಅಯ್ಯಂಗಾರ್ ಅವರ ಮಾತು. ಅವರು ಪೂರ್ತಿಯಾಗಿ ಈ ಒಂದು ಮೂಡ ಹಗರಣ ಯಾವ ರೀತಿಯಾಗಿ ಆಯ್ತು, ಜೊತೆಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನ್ಯೂಸ್ ಫಸ್ಟ್ ಗೆ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.